ನಟರಾಜ್ ಗೌಡ್ರನ್ನ ಒಂದು ರಿಯಾಕ್ಷನ್ ಅದೇ ವಿಚಾರಕ್ಕೆ ತಗೋಬೇಕು. IAS IPS ಅಧಿಕಾರಿಗಳ ಸಭೆ ಆಡಳಿತಕ್ಕೆ ಚುರುಕು ಮುಟ್ಟಿಸೋದಕ್ಕೆ. ಏನು ಚುರುಕು ಮುಟ್ಟಿಸೋದು ಅಂತಂದ್ರೆ ಏನು? ಮೂರು ವರ್ಷ ನಿಮ್ಮದೇ ಸರ್ಕಾರ ಆಯಿತು, ಈಗ ಚುರುಕು ಮುಟ್ಟಿಸೋದು ಅಂತಂದ್ರೆ ಇಷ್ಟು ದಿನ ಏನಾಗಿತ್ತು ಸರ್ಕಾರಕ್ಕೆ? ನೋಡಿ, ಪ್ರತಿ ವರ್ಷ ಮೇನಲ್ಲಿ ಅಥವಾ ಜೂನ್ನಲ್ಲಿ ಒಂದು ಮೀಟಿಂಗ್ಗಳು ಮಾಡ್ತಾರೆ, ಪ್ರತಿ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮುಂಗಾರು ಮಳೆ ಆರಂಭ ಎಲ್ಲ ಸಮಯದಲ್ಲೂ ಇದೇ ಮಾತು ಏನಂದರೆ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು ಅಥವಾ CEOಗಳು ಎಲ್ಲರನ್ನು ಮಾಡಿ ಆಡಳಿತಕ್ಕೆ ಚುರುಕು ಮುಟ್ಟಿಸೋದು ಅಂತ. ಅಂದರೆ ಈ ಮುಂಗಾರು ಮಳೆ ಬಂದಾಗ ರೈತರಿಗೆ ಆಗಬಂತಹ ಅನಾಹುತಗಳು, ಅಲ್ಲಿನ ಸಮಸ್ಯೆಗಳು, ಕುಡಿಯುವ ನೀರಿನ ಸಮಸ್ಯೆ, ಜಾನುವಾರುಗಳ ಸಮಸ್ಯೆ, ಬಿತ್ತನೆ ಬೀಜದ ಸಮಸ್ಯೆ, ರಸಗೊಬ್ಬರ ಸಮಸ್ಯೆ, ಈ ಥರ ವಿಷಯಗಳು ಬರ್ತವೆ. ಅದಕ್ಕೆ ಆಡಳಿತಾತ್ಮಕವಾಗಿ ಎಷ್ಟು ಪ್ರಿಪೇರ್ ಆಗಿದ್ದೀರಿ ಅಂತ ಹೇಳಿ ಅವ್ರ ಒಂದು ರಿವ್ಯೂ ಮೀಟಿಂಗ್ ಥರ ಮಾಡಿ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿಕೆ ಕೊಡ್ತಾರಲ್ಲ, ಅದಕ್ಕೆ ಚುರುಕು ಮುಟ್ಟಿಸೋದು ಅನ್ನೋದು ಇದೇನು ಹೊಸದಲ್ಲ. 3 ವರ್ಷಗಳಿಂದ ಈಗ ಹೆಂಗಾಗತ್ತೆ ಗೊತ್ತಾ? ಪರೋಕ್ಷವಾಗಿ ಅಲ್ಲಿ ಏನೋ ಆಗ್ತಾ ಇರಲಿಲ್ಲ, ನಾನು ಬಂದಿದ್ದೀನಿ ಏನೋ ಮಾಡ್ತಾ ಇದ್ದೀನಿ ಅಂತ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ ನಟರಾಜ್ ಗೌಡ್ರೆ. ತಪ್ಪು ಮಾಹಿತಿ ಆಗುತ್ತೆ, ಆ ಥರ ಹೋದ್ರು ತಪ್ಪು ಸಂದೇಶ ಹೋಗುತ್ತೆ, ಅದು ನಿಜ ಅಲ್ಲ. ಅಂದರೆ 3 ವರ್ಷಗಳಿಂದ ಏನಾಗಿದೆ ಅದನ್ನು ಮುಂದುವರಿಸುವಂತಹ ಯೋಜನೆ ಅಷ್ಟೇ ಹೊರತು 3 ವರ್ಷ ಏನಾಗಿಲ್ಲ ಅದಕ್ಕೆ ಇದು ಪೂರಕ ಅಂತ ಹೇಳೋದು. ಇಲ್ಲ, ನಾನು ಹೇಳಿದಲ್ಲ, ಈಗ ಮುಂಗಾರು ಮಳೆ ಬರುತ್ತೆ, ಇವತ್ತಿಂದ 5ನೇ ತಾರೀಕಿಂದ ಮುಂಗಾರು ಮಳೆ ಶುರುವಾಗುತ್ತೆ ರಾಜ್ಯದಲ್ಲಿ, ನಾಳೆ ಎಂಟ್ರಿ ಆಗುತ್ತೆ ಕೇರಳಕ್ಕೆ ಅಲ್ವಾ? ಸೊ ಹಂಗಿರ್ಬೇಕಾದ್ರೆ ನಾವು ತಯಾರಾಗಿ ಪ್ರಿಪೇರ್ ಆಗಿರಬೇಕು. ತೊಂದರೆ ಬಂದ ಮೇಲೆ ನಾವು ರಿಯಾಕ್ಟ್ ಮಾಡೋದಲ್ಲ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಎಲ್ಲ ಸಮಯದಲ್ಲೂ ಮುಖ್ಯಮಂತ್ರಿಗಳು ಆ ಕೆಲಸವನ್ನು ಮಾಡ್ತಾರೆ. ಮೊನ್ನೆ DK ಶಿವಕುಮಾರ್ ಅವರು ಅದೇ ಮಾಡ್ತಾ ಇದ್ದಾರೆ. ಆಮೇಲೆ ಹೊಸ ಮುಖ್ಯಮಂತ್ರಿಗಳಾಗಿ ಅವರು ಕೂಡ ಎಲ್ಲ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಚರ್ಚೆ ಮಾಡಿ ಏನ್ ನಡೀತಾ ಇದೆ. ನಟರಾಜ್ ಗೌಡ್ರೆ, ಈ 3 ವರ್ಷದ ಆಡಳಿತದಲ್ಲಿ ಏನಾಗಿತ್ತೋ ಅದು ಕಂಟಿನ್ಯೂ ಆಗುತ್ತೆ, ಏನು ಬದಲಾವಣೆಗಳಾಗಲ್ಲ ಅಂತ ಹೇಳೋದು. ಮುಖ್ಯಮಂತ್ರಿ ಅಷ್ಟೇ ಬದಲಾವಣೆ ಆಗಿದ್ದಾರೆ, ಬಾಕಿದು ಯಾವುದು ಬದಲಾಗಲ್ಲ. ಕೆಲಸನೂ ಯಾವುದು ಬದಲಾಗಲ್ಲ, ಇನ್ನು ಹೆಚ್ಚಾಗುತ್ತೆ. 3 ವರ್ಷಗಳಲ್ಲಿ ಒಳ್ಳೇದು ಕೆಟ್ಟದು ಯಾವುದು ಬದಲಾಗಲ್ಲ. 3 ವರ್ಷಗಳ ಕಾಲ ಏನು ಒಳ್ಳೆಯ ಕೆಲಸ ಆಗಿದೆ ಅದು ಮುಂದುವರಿತದೆ, ಮತ್ತೆ ಇನ್ನೂ ಆಡ್ ಆಗುತ್ತೆ, ಇನ್ನು ಒಳ್ಳೆಯ ಕೆಲಸಗಳಿಂದ ಹೆಚ್ಚಾಗುತ್ತೆ, ಇನ್ನೂ ವೇಗ ಪಡ್ಕೊಳ್ತೇವೆ. ವೇಗ ಪಡ್ಕೊಳ್ಳುತ್ತೆ, ಭ್ರಷ್ಟಾಚಾರ ವೇಗ ಪಡ್ಕೊಳ್ಳುತ್ತೆ, ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಈಗ ಆಲ್ರೆಡಿ ನೋಡಿ ಗೋಲ್ಡ್ ಆಗಿದೆ 631 ಕೋಟಿ ರೂಪಾಯಿ ಕಂಪ್ಲೇಂಟ್ ಫೈಲ್ ಮಾಡಿದೀವಿ. ಕೇಳಿ ಸರ್, ಲಿಕ್ಕರ್ ಟ್ರಾನ್ಸ್ಫರ್ 650 ಕೋಟಿ ಅದು ಭ್ರಷ್ಟಾಚಾರ. ಇದು ಕಾಂಗ್ರೆಸ್ನ ಭ್ರಷ್ಟಾಚಾರದ ಮತ್ತೊಂದು ಅವಧಿ ಜಾಸ್ತಿ ಆಗುತ್ತೆ ಹೊರತು ಇದ್ರ ಏನಿತ್ತು 40-60% ಏನ್ ಹೇಳ್ತಾ ಇದ್ರು, 80ಕ್ಕೆ ಹೋಯ್ತದೆ, 80-85 ಆದ್ರೂ ಆಯ್ತು, ಅದನ್ನ ಡೌಟ್ ಏನ್ ಪಡಬೇಡಿ ಅದ್ರಲ್ಲಿ. ಯಾಕೆಂದ್ರೆ DK ಶಿವಕುಮಾರ್ ಅವರಿಗೆ ಇದ್ರಲ್ಲಿ ಎಕ್ಸ್ಪರ್ಟ್ ಅವರು ಅವರ ಮಾರ್ಗದರ್ಶನ ತೆಗೆದುಕೊಳ್ತೀನಿ ಅಂತ ಹೇಳಿದ ನಂತರವೂ ಈ ಮಾತನ್ನು ನೀವು ಹೇಳ್ತೀರಿ ಅಂತಂದ್ರೆ ಅಲ್ಲ, ಅವರ ನಿನ್ನೆ ತಾನೇ ದೇವೇಗೌಡರನ್ನ ಅವರ ಅನುಭವ, ಅವರ ಆಡಳಿತದ ಜ್ಞಾನದ ಮಾರ್ಗದರ್ಶನ ನಾನು ಪಡಿತೀನಿ ಅಂತಂದ್ರು DK ಸರ್. ಮಾರ್ಗದರ್ಶನ ಪಡೀಲಿಕ್ಕೆ ಯಾವ ತೊಂದರೆನೂ ಇಲ್ಲ, ಮಾರ್ಗದರ್ಶನ ಪಡ್ಕೊಳ್ಳಿ. ಆದ್ರೆ ಅವ್ರ 80% ನಾವು DK ಶಿವಕುಮಾರ್ ಅವರ ನಾವು ಖಂಡಿತ ಕಳೆದ 40 ವರ್ಷಗಳಿಂದ ನೋಡ್ತಾ ಇದೀವಿ ಅವ್ರು ಹೆಂಗೆ ಆಡಳಿತವನ್ನು ಮಾಡಿದ್ದಾರೆ. ನಾವು 3 ಬಾರಿ ಅವರು ಸಚಿವರಾಗಿರೋದನ್ನ ಕಣ್ಣಿಂದ ನೋಡಿದೀವಿ. ಅವರ ಆಡಳಿತ ಹೆಂಗಿದೆ ಅಂತ. ಯಾವ ಬಡವರ ಬಗ್ಗರಿಗೂ ಅವ್ರೇನು ತೀರ್ಮಾನ ತಗೊಂಡಂತ ಯಾವ ಕಾರ್ಯಕ್ರಮಗಳು ಮಾಡಿಲ್ಲ, ಮಾಡೋದು ಇಲ್ಲ. ಹಂಗಾಗಿ ಭ್ರಷ್ಟಾಚಾರ ಮುಂದುವರಿತಿದೆ. ನಿನ್ನೆ ಹೇಳಿರುವಂತ 2 ಸ್ಕೀಮ್ಗಳನ್ನ ತಗೊಂಡ್ರೆ, ಒಂದು ರಿಯಲ್ ಆಗಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದು, ಇನ್ನೊಂದು ರಿಯಲ್ ಆಗಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ. ಇಲ್ಲಿ 2 ವರ್ಷ ಬಿ ಖಾತೆ ಐ ಖಾತೆ ನಿಲ್ಸಿದವ್ರು ಯಾರು? ಸುಪ್ರೀಂ ಕೋರ್ಟ್ ಅಲ್ಲಿ. ಇವ್ರು ಹೇಳೋದೇನು, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು ಅಂತ. ನಿನ್ನೆ ಯಾವ ಸುಪ್ರೀಂ ಕೋರ್ಟ್ ಚೀಫ್ ಮಿನಿಸ್ಟರ್ಗೆ ತೆಗೀರಿದ್ದೀನಿ ಅಂತ ಹೇಳಿದ್ದು? ಈ 3.5 ಲಕ್ಷ ಜನರು ಟೆಂಪ್ರರಿ ಕರೆಂಟ್ ಅಲ್ಲಿ ರಾಜ್ಯದಲ್ಲಿ ಕಷ್ಟಪಡ್ತಾ ಇದ್ರೆ ಸುಮ್ಮನಿದ್ರು ಇವರು. ಇವತ್ತು ಸ್ಟಾರ್ಟ್ ಮಾಡ್ಬಿಟ್ಟು ನಾನು CM ಆಗಿ ಜನರಿಗೆ, ಸಾಮಾನ್ಯ ಜನರಿಗೆ ಇದನ್ನ ಕೊಡ್ತಾ ಇದ್ದೀನಿ, ಕರೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿಲ್ಲ. ಇವರ ದುರಾಡಳಿತ, ಭ್ರಷ್ಟಾಚಾರ, ಇವರ ದುರಾಡಳಿತ, ಭ್ರಷ್ಟಾಚಾರ. ನಟರಾಜ್ ಗೌಡ್ರೆ, ಅವರಿಬ್ರು ಹೇಳ್ತಾ ಇರೋದೇನ್ ಗೊತ್ತಾ? ಬಾಟಲ್ ಮಾತ್ರ ಹೊಸದು, ಮದ್ಯ ಅದೇ ಅಂತ. ಹಳೆ ಮದ್ಯ, ಬಾಟಲ್ ಮಾತ್ರ ಹೊಸದಾಗಿ ಕಾಣಿಸುತ್ತೆ. ಇನ್ನು ಸ್ಟ್ರಾಂಗ್ ಡೆಲ್ಲಿಗೆ ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಕೇಳಿ, 78-80 ವರ್ಷಗಳಿಂದ ಈ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಬಂದಿರತಕ್ಕಂಥದ್ದು. ಈ ವ್ಯವಸ್ಥೆಯನ್ನ ಅಷ್ಟು ಸುಲಭವಾಗಿ ಬಿಜೆಪಿ ಹೇಳ್ಬಿಡ್ತು ಏನೋ ಬಂದ್ಬಿಟ್ಟು ರಾತ್ರೋರಾತ್ರಿ ಏನೋ ಅಂತಲ್ಲ. ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಡೇ 1 ಆಗಿದೆ. ಡೇ 1 ಅಲ್ಲೇ ಅವರು 6 ಬಾರಿಸಿದ್ದಾರೆ. ಬಿಜೆಪಿ ಭಯ ಬಂದಿದೆ. ಯುವಕರ ರಾಜ್ಯದ ಜನರಿಗೆ 10,000 ಕೋಟಿ ಕಮ್ಮಿ ಮಾಡ್ತೀನಿ ಬೆಲೆ ಅಂತ ಹೇಳಿದ್ರೆ ನಾನು ಚಪ್ಪಾಳೆ ಹೊಡಿತಾ ಇದ್ದೆ. ಚಪ್ಪಾಳೆ ಹೊಡಿತಿದ್ದೆ ಗೌಡ್ರೆ. ಅವ್ರಿಗೆ ಉದ್ಯೋಗದ ಅದಕ್ಕೆ ಬಿಜೆಪಿ ಜೆಡಿಎಸ್ಗೆ ಭಯ ಆಗಿದೆ. ಕೇಳಿ, 3 ವರ್ಷಗಳ ಅಭಿವೃದ್ಧಿಯನ್ನ ಮುಂದುವರಿಸಿಕೊಂಡು ಆಗ್ಲಿ ನಟರಾಜ್
ಒಳ್ಳೇದಾಗ್ಲಿ ಅಂತಾನೆ ನಾವು ಬಯಸೋದು ರಾಜ್ಯದ ಜನಕ್ಕೆ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಅಂತ ಜನಕ್ಕೆ ಒಳ್ಳೇದಾಗ್ಲಿ. ಬಿಜೆಪಿ ಜೆಡಿಎಸ್ ಮಾತ್ರ ಕೆಟ್ಟದಾಗ ಜನಕ್ಕೆ ರಾಜಕೀಯವಾಗಿ ಇವತ್ತಿನ ಟ್ರೆಂಡಿಂಗ್ ಎಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.